ನಮಸ್ಕಾರ ಗೆಳೆಯರೇ. ಈ ದಿನದ ಕಥೆ ಹೆಸರು ಬಂಗಾರದ ಮಳೆ. ಭಾಳ ಹಿಂದಿನ ಕಥೆ ಇದು. ಕೌಶಂಬಿ ಅಂತ ಊರಿನಲ್ಲಿ ಒಬ್ಬ ಶ್ರೀಮಂತ ಧನಿಕ ಇರ್ತಾನೆ. ಅವನ ಮನೆ ಅರಮನೆ ಅಂತ ಭವ್ಯವಾದ 3 ಅಂತಸ್ತಿನ ಭವನವಾಗಿರುತ್ತೆ. ದೇವರು ಎಲ್ಲ ಭಾಗ್ಯಗಳನ್ನು ಕೊಟ್ಟಿರ್ತಾನೆ. ಇಷ್ಟಾದರೂ ದುರಾಸೆ ಅವನನ್ನು ಬಿಟ್ಟಿರಲ್ಲ. ಸದಾ ಹಣಕ್ಕಾಗಿ ಹಾತೊರಿತಿರ್ತಾನೆ. ಅವನ ಭವನದ ಎದುರೇ ಒಂದು ಸಣ್ಣ ಗುಡಿಸ್ತಿರ್ತದೆ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ವಾಸವಾಗಿರ್ತಾರೆ. ಹೀಗಿರುವಾಗ ಒಂದಿನ ಶ್ರೀಮಂತ ತನ್ನ ಹೆಂಡತಿಯೊಂದಿಗೆ ಮಾಡಿ ಮೇಲೆ ಕೂತ್ಕೊಂಡು ವೀಳ್ಯದೆಲೆನ ಜಗಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಭಗವಂತ ತನ್ನ ಹೆಂಡತಿ ಜೊತೆಗೆ ಪುಷ್ಪಕ ವಿಮಾನದಲ್ಲಿ ಆ ಮನೆ ಮೇಲೆ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಭಗವಂತನ ಹೆಂಡತಿ ಕೇಳ್ತಾಳೆ, ಏನು ಸ್ವಾಮಿ ಇದು, ನಿಮ್ಮ ಸೃಷ್ಟಿಯಲ್ಲಿ ಏಕೆ ಇಷ್ಟಕೊಂಡು ತಾರತಮ್ಯ ಇದೆ? ಒಬ್ಬನಿಗೆ ದೊಡ್ಡ ಮನೆ ಕೊಟ್ಟಿದ್ದೀಯಾ, ಇನ್ನೊಬ್ಬನಿಗೆ ಸಣ್ಣ ಗುಡಿಸ್ಲು ಕೊಟ್ಟಿದ್ದೀಯಾ, ಯಾಕೆ ಈ ಥರ ಮಾಡಿದರೆ ನೀವು? ಅವರು ಮನುಷ್ಯರೇ ಅಲ್ವಾ ಅಂತ ಕೇಳ್ತಾಳೆ. ಆಗ ಭಗವಂತ, ದೇವಿ ಯಾಕೆ ಚಿಂತೆ ಮಾಡ್ತೀಯಾ, ನಾಳೆ ಅವನ ಮನೆ ಮೇಲೆ ಬಂಗಾರದ ಮಳೆನೇ ಸುರಿಸ್ತೀನಿ, ಸಂತೋಷನಾ ಅಂತ ಕೇಳ್ತಾಳೆ. ಅಕಸ್ಮಾತಾಗಿ ಈ ಶ್ರೀಮಂತ ಈ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಮಾರನೇ ದಿವಸನೇ ಬೇಗ ಎದ್ಬಿಟ್ಟು ಗುಡಿಸ್ಲ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಈ ಗುಡಿಸ್ಲ ನನಗೆ ಕೊಟ್ಬಿಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಆ ಬಡವ, ಈ ಗುಡಿಸ್ಲ ಎಂಥ ದೊಡ್ಡ ಮನೆ ಹಿಡ್ಕೊಂಡು ನನ್ನಂಥ ಸಣ್ಣ ಗುಡಿಸ್ಲು ಯಾಕೆ ನಿಮಗೆ ಬೇಕು ಅಂತ ಕೇಳ್ತಾನೆ. ಅದೆಲ್ಲ ಕೇಳಬೇಡ, ನನಗೆ ಗುಡಿಸ್ಲು ಕೊಡು, ನಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಬೇಡ ಸ್ವಾಮಿ, ಈ ಗುಡಿಸ್ಲು ನಂದು, ನಾನು ಇಲ್ಲೇ ವಾಸವಾಗಿ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ. ಇಲ್ಲ ನನಗೆ ಗುಡಿಸ್ಲು ಬೇಕೇ ಬೇಕು ಅಂತ ಈ ಸಾಹುಕಾರ ಡಿಮ್ಯಾಂಡ್ ಮಾಡ್ತಾನೆ. ಹೋಗಲಿ, ನಿಂಗೆ 10,000 ವರಹ ಕೊಡ್ತೀನಿ, ಕೊಡು ಅಂತ ಹೇಳ್ತಾನೆ. 10,000 ಕೊಡ್ತೀರಾ ಅಂತ ಬಡವ ಕೇಳ್ತಾನೆ. ಈ ಗುಡಿಸ್ಲಲ್ಲಿ 10,000 ಕೊಡುವಂಥದ್ದು ಏನಿದೆ ಅಂತ ಹೇಳ್ತಾನೆ. ಅದಕ್ಕೆ ನಿನಗೆ ಅದೆಲ್ಲ ಬೇಡ, ತಗೋ ಗುಡಿಸ್ಲು ಕೊಡು ಅಂತ ಹೇಳ್ತಾನೆ. ಇವನು ಸರಿ ಕೊಡಿ, ಎಷ್ಟೊಂದು ಕೊಡಬೇಕಾದ್ರೆ ಯಾರು ಬಿಡೋದು ಯಾರು ಅಂತ ಅಂದ್ಬಿಟ್ಟು ಇಸ್ಕೊಂಡು ತನ್ನ ಊರಿಗೆ ಹೋಗ್ಬಿಟ್ಟು ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮಾರನೇ ದಿನ ರಾತ್ರಿ ಆಗುತ್ತೆ. ಬಂಗಾರದ ಮಳೆ ಬರೋದೇ ಇಲ್ಲ. ಮಾಡಿ ಮೇಲೆ ಕುಳಿತು ಬಂಗಾರದ ಮಳೆಗೋಸ್ಕರ ಕಾಯ್ತಾ ಇರ್ತಾನೆ ಸಾಹುಕಾರ. ಆಗ ಹಿಂದಿನ ದಿವಸ ಥರನೇ ಭಗವಂತ ತನ್ನ ಹೆಂಡತಿಯೊಡನೆ ಅದೇ ದಾರಿಯಲ್ಲಿ ಬರ್ತಾನೆ, ಅಂದರೆ ಪುಷ್ಪವಿಮಾನದಲ್ಲಿ. ಪತ್ನಿ ಕೇಳ್ತಾಳೆ, ಎಲ್ಲಿ ಸ್ವಾಮಿ ಬಂಗಾರದ ಮಳೆ ಅಂತ ಕೇಳ್ತಾಳೆ. ಗುಡಿಸ್ಲು ಇನ್ನೂ ಹಾಗೇ ಇದೆ ಅಂತ ಕೇಳಿದಾಗ ಭಗವಂತ, ಅಯ್ಯೋ ಹುಚ್ಚಿ, ಬಂಗಾರದ ಮಳೆ ಅಂದರೆ ಗುಡಿಸ್ಲ ಮೇಲೆ ಬಂಗಾರ ಬೀಳುತ್ತೆ ಅಂತಲ್ಲ, ಗುಡಿಸ್ಲಿನ ಬಡಜೀವಿಗೆ ಬಂಗಾರ ಕೊಡಿಸಿ ಶ್ರೀಮಂತನಾಗಿ ಮಾಡಿಸಿದ್ದೇನೆ ಅಂತ ಹೇಳ್ತಾರೆ. ಶ್ರೀಮಂತ ಕೇಳಿಸ್ಕೊಂಬಿಟ್ಟು, ಅಯ್ಯೋ ಕೆಟ್ಟೆ, 10,000 ರೂಪಾಯಿ ಹೋಯ್ತಲ್ಲ ಅಂತ ಅಳ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ದೈವ ಸಂಕಲ್ಪವಾದರೆ ಬಡವ ಶ್ರೀಮಂತನಾಗೋದು ಎಷ್ಟೊತ್ತು. ಅದಕ್ಕೆ ಇದೊಂದು ಉದಾಹರಣೆ. ಥ್ಯಾಂಕ್ ಯು ಗೆಳೆಯರೇ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ನಿಜವಾಗಲೂ ಅದೊಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಥ್ಯಾಂಕ್ ಯು.